ನೀಡೋದಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಪಾಕಿಸ್ತಾನದ ದಾಳಿಗೆ ಭಾರತದಿಂದ ಕೌಂಟರ್ ಅಟ್ಯಾಕ್ ಆಗಿರೋದು. ಇವತ್ತು ಸಿಡಿಎಸ್ ಜೊತೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸಭೆ ನಡೆಸಲಿದ್ದಾರೆ. 3 ಸೇನಾ ಮುಖ್ಯಸ್ಥರ ಜೊತೆಗೂ ಕೂಡ ರಕ್ಷಣಾ ಸಚಿವರು ಸಭೆಯನ್ನ ಮಾಡ್ತಾರೆ. ಬೆಳಗ್ಗೆ 10 ಗಂಟೆಗೆ ನಡೆಯಲಿರುವಂತಹ ಮಹತ್ವದ ಮೀಟಿಂಗ್ ಇದು. ಗಡಿಯಲ್ಲಿರುವಂತಹ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನ ಪಡೆಯಲಿದ್ದಾರೆ ರಕ್ಷಣಾ ಸಚಿವರು. ನಿನ್ನೆ ಸತತ 3 ಗಂಟೆಗಳ ಕಾಲ ಸಭೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸಿದರು. ಪ್ರಧಾನಿ ಮೋದಿ ಬೆನ್ನಲ್ಲೇ ಸಿಡಿಎಸ್ ಜೊತೆಗೆ ರಾಜನಾಥ್ ಸಿಂಗ್ ಅವರು ಕೂಡ ಸಭೆಯನ್ನ ನಡೆಸ್ತಾರೆ. ಜೊತೆಗೆ 3 ಸೇನಾ ಅಧಿಕಾರಿಗಳು ಕೂಡ 3 ಸೇನೆಯ ಮುಖ್ಯಸ್ಥರು ಕೂಡ ರಕ್ಷಣಾ ಸಚಿವರ ಜೊತೆಗೆ ಇವತ್ತು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ನಿನ್ನೆ ನಡೆದಿರುವಂತಹ ಮೀಟಿಂಗ್ಗೆ ಸಂಬಂಧಪಟ್ಟಂತ ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಭಾರತ ಪಾಕಿಸ್ತಾನದ ಕಡೆಯಿಂದ ಬರ್ತಾ ಇರುವಂತಹ ದಾಳಿಗಳನ್ನ ವಿಫಲಗೊಳಿಸ್ತಾ ಇದೆ, ದಾಳಿ ಪ್ರಯತ್ನಗಳನ್ನ. ಅದರ ಜೊತೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಕೌಂಟರ್ ಅಟ್ಯಾಕ್ ಗಳನ್ನ ಮಾಡ್ತಾ ಇದೆ. ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳು ನಡೀತಾ ಇದೆ. ಯಾವ ರೀತಿಯಾಗಿ ಪಾಕಿಸ್ತಾನವನ್ನ ಸಂಪೂರ್ಣವಾಗಿ ಹಿಮ್ಮೆಟ್ಟಿಸಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಲ್ಲೂ ಕೂಡ ರಣತಂತ್ರವನ್ನ ಹೆಣೆಯಲಾಗಿದೆ. ನಾಗರಿಕರನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ನಡೆಸ್ತಾ ಇರುವಂತಹ ದಾಳಿ, ಅದಕ್ಕೆ ಭಾರತ ಉತ್ತರವನ್ನ ಕೊಡ್ತಾ ಇದ್ರೆ ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಪಾಕಿಸ್ತಾನ ಸಾಧ್ಯ ಆಗ್ತಾ ಇದೆ. ವಾಯು ಪ್ರದೇಶವನ್ನ ಪಾಕಿಸ್ತಾನ ಬಂದ್ ಮಾಡಿದೆ. ವಾಯು ಸಂಚಾರವನ್ನ ಪಾಕಿಸ್ತಾನದ ನೋಟ ಬಂದ್ ಮಾಡಿದೆ. ಪಾಕ್ನ 3 ವಾಯು ಸೇನಾ ನೆಲೆಯ ಮೇಲೆ ಭಾರತ ದಾಳಿ ಮಾಡಿದ ನಂತರ ವಾಯು ಪ್ರದೇಶವನ್ನ ಬಂದ್ ಮಾಡಿದೆ. ರಾವಲ್ಪಿಂಡಿಯಾ ನೂರ್ ಖಾನ್ ವಾಯುನೆಲೆ, ಶೋರ್ಕೋಟ್ ಪಿಎಫ್ ರಫೀಕಿ ವಾಯುನೆಲೆ, ಚಕ್ವಾಲ್ನ ಪಿಎಫ್ ಮುರಿದ್ ವಾಯುನೆಲೆ, ಎಲ್ಲ ವಾಯುನೆಲೆಗಳ ಮೇಲೂ ಕೂಡ ಭಾರತ ದಾಳಿಯನ್ನು ಮಾಡಿರೋದು. ಅದಾದ ನಂತರ ಈಗ ವಾಯು ಪ್ರದೇಶವನ್ನು ಪಾಕಿಸ್ತಾನ ಬಂದ್ ಮಾಡಿದೆ. ಭಾರತ ನಡೆಸಿರುವಂತಹ ಕೌಂಟರ್ ಅಟ್ಯಾಕ್ಗೆ ಪಾಕಿಸ್ತಾನ ಪತರಗುಟ್ಟಿ ಹೋಗಿದೆ. ಬಹಳ ದೊಡ್ಡ ಮಟ್ಟದಲ್ಲೇ ಕೌಂಟರ್ ಕೊಟ್ಟಿದೆ ಭಾರತ ಪಾಕಿಸ್ತಾನಕ್ಕೆ. ಡ್ರೋನ್ಗಳನ್ನು ಬಳಸಿ, ಕ್ಷಿಪಣಿಗಳನ್ನು ಬಳಸಿ ಭಾರತದ ನಾಗರಿಕರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡುವಂತ ಪ್ರಯತ್ನವನ್ನ ಪಾಕಿಸ್ತಾನ ನಿನ್ನೆ ಕೂಡ ಮಾಡಿತು. ಆ ಎಲ್ಲಾ ಪ್ರಯತ್ನಗಳು ಕೂಡ ವಿಫಲ ಆಗಿದೆ. ಅದರ ಬೆನ್ನಲ್ಲೇ ನಡೆಸಿರುವಂತಹ ಕೌಂಟರ್ ಅಟ್ಯಾಕ್ ಇದು. ಹರಿಯಾಣ, ಪಂಜಾಬ್ ಮೇಲೆ ಪಾಕಿಸ್ತಾನ ಕ್ಷಿಪಣಿ ದಾಳಿಯನ್ನು ಮಾಡಿತ್ತು. ಭಾರತದ ಸೇನೆಯ ದಾಳಿಗೆ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಇದರ ಬೆನ್ನಲ್ಲೇ ಜಮ್ಮು ಮೇಲೆ ಪಾಕಿಸ್ತಾನದಿಂದ ಡ್ರೋನ್ ದಾಳಿ ಮತ್ತೆ ಮುಂದುವರೆದಿದೆ. ಪಾಕಿಸ್ತಾನದ ಡ್ರೋನ್ ದಾಳಿಯನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಒಂದು ಕಡೆಯಲ್ಲಿ ಡ್ರೋನ್ ಮೂಲಕ ಅಟ್ಯಾಕ್ ಮಾಡ್ತಾ ಇದೆ, ಮತ್ತೊಂದು ಕಡೆಯಲ್ಲಿ LOCಯಲ್ಲಿ ಶೆಲ್ಲಿಂಗ್ ಕೂಡ ನಡೀತಾ ಇದೆ. ಇದೆಲ್ಲದಕ್ಕೂ ಕೂಡ ಪಾಕಿಸ್ತಾನಕ್ಕೆ ಭಾರತ ತೀಕ್ಷ್ಣವಾಗಿರುವಂತಹ ಉತ್ತರವನ್ನು ಕೊಡ್ತಾ ಇದೆ. ಶೆಲ್ಲಿಂಗ್ಗಳು ಇನ್ನೂ ಕೂಡ ಮುಗಿತಾ ಇಲ್ಲ, ಕಂಟಿನ್ಯೂ ಆಗ್ತಾ ಇದೆ. ಭಾರತದ ನಾಗರಿಕ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ತನ್ನ ಕುತಂತ್ರ ಬುದ್ಧಿಯನ್ನು ತೋರಿಸ್ತಾ ಇದೆ. ಅದೆಲ್ಲದಕ್ಕೂ ಕೂಡ ಬಹಳ ಬಹಳ ದೊಡ್ಡ ಮಟ್ಟದಲ್ಲೇ ಏಟನ್ನು ಕೂಡ ತಿಂತಾ ಇದೆ. ಹಾಗಿದ್ರೂ ಕೂಡ ಪಾಕಿಸ್ತಾನ ಬಿಡ್ತಾ ಇಲ್ಲ, ದಾಳಿಯ ಪ್ರಯತ್ನವನ್ನ ಮಾಡ್ತಲೇ ಇದೆ. ಡ್ರೋನ್ ಅಟ್ಯಾಕ್ನ ಪ್ರಯತ್ನ ಮತ್ತೊಮ್ಮೆ ಆಯಿತು, ಅದರ ಜೊತೆಗೆ ಶೆಲ್ಲಿಂಗ್ ಕೂಡ ಆಗಿದೆ. ಎಲ್ಲವಕ್ಕೂ ಕೂಡ ಭಾರತದ ಸೇನೆ ಉತ್ತರವನ್ನ ಕೊಟ್ಟಿದೆ, ಎಲ್ಲವನ್ನ ಕೂಡ ವಿಫಲಗೊಳಿಸಿದೆ.
ಪಾಕಿಸ್ತಾನದಿಂದ ಬಂದಂತಹ ಡ್ರೋನ್ಗಳನ್ನು ಭಾರತದ ಸೇನೆ ಹೊಡೆದು ಹಾಕಿದೆ. ಶೆಲ್ಲಿಂಗ್ ನಡೀತಾ ಇದೆ, ಅದಕ್ಕೂ ಕೂಡ ತೀಕ್ಷ್ಣವಾಗಿರುವಂತಹ ಉತ್ತರವನ್ನು ಕೊಟ್ಟಿದೆ. ಭಾರತ ನಡೆಸಿರುವಂತಹ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಭಾರತದ ಸೇನೆಯಿಂದ ಅಧಿಕೃತವಾಗಿರುವಂತಹ ಮಾಹಿತಿ ಬರುತ್ತೆ. 5:45ಕ್ಕೆ ಪ್ರೆಸ್ ಮೀಟ್ ಅನ್ನ ಕರೆದಿದೆ. ಅಧಿಕೃತವಾಗಿಯೇ ಭಾರತ ನಡೆಸಿರುವಂತಹ ಈ ಆಪರೇಷನ್ಗೆ ಸಂಬಂಧಪಟ್ಟಂತೆ ಮಾಹಿತಿಗಳು ಸಿಗತ್ತೆ. ಈ ಸಂದರ್ಭದಲ್ಲಿ ಪಾಕಿಸ್ತಾನದ ವಾಯುಸೇನಾ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಭಾರತ ದಾಳಿಯನ್ನು ಮಾಡಿದೆ. ಪ್ರಮುಖ ಏರ್ ಬೇಸ್ಗಳನ್ನ ಉಡೀಸ್ ಮಾಡಿದೆ. ಪಾಕಿಸ್ತಾನಕ್ಕೆ ನಿರಂತರವಾಗಿ ಆಘಾತದ ಮೇಲೆ ಆಘಾತವನ್ನ ಭಾರತ ಕೊಡ್ತಾ ಇದೆ. ಒಂದು ಕಡೆಯಲ್ಲಿ ಡ್ರೋನ್ ಅಟ್ಯಾಕ್, ಮತ್ತೊಂದು ಕಡೆಯಲ್ಲಿ ಶೆಲ್ಲಿಂಗ್. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಪಾಕಿಸ್ತಾನ ತನ್ನ ಬುದ್ಧಿ ಬಿಡ್ತಾ ಇಲ್ಲ ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷಿ. ಪಾಕಿಸ್ತಾನದ ಡ್ರೋನ್ ಅಟ್ಯಾಕ್ ಗಳನ್ನ ಭಾರತ ನಿರಂತರವಾಗಿ ವಿಫಲ ಮಾಡ್ತಾ ಇದೆ. ಒಂದೇ ಬಾರಿಗೆ 100 ಡ್ರೋನ್ಗಳನ್ನು ಹಾರಿಸಿ ದಾಳಿಯನ್ನು ಮಾಡುವಂತ ಪ್ರಯತ್ನಗಳನ್ನು ಪಾಕಿಸ್ತಾನ ಮಾಡ್ತಲೇ ಬರ್ತಾ ಇದೆ. ಆ ಎಲ್ಲದಕ್ಕೂ ಕೂಡ ಭಾರತದ ಕಡೆಯಿಂದ ರಿಪ್ಲೈ ಹೋಗ್ತಾ ಇದೆ. ಎಲ್ಲಾ ಡ್ರೋನ್ಗಳನ್ನು ಕೂಡ ಹೊಡೆದುರುಳಿಸಲಾಗ್ತಾ ಇದೆ. ಹೀಗಾಗಿ ಭಾರತದ ವಾಯುಸೇನೆ ಕ್ಷಿಪಣಿ ದಾಳಿಯನ್ನು ಮಾಡಿ ಏರ್ ಬೇಸ್ಗೆ ಅಟ್ಯಾಕ್ ಮಾಡಿದೆ. ಪಾಕಿಸ್ತಾನದ ವಾಯು ನೆಲೆಗಳನ್ನ ಉಡೀಸ್ ಮಾಡಿದೆ ಭಾರತ. ಭಾರತೀಯ ಸೇನೆ ಪಾಕಿಸ್ತಾನದ ಅಟ್ಯಾಕ್ ಅನ್ನ ಸಂಪೂರ್ಣವಾಗಿ ವಿಫಲಗೊಳಿಸಿದೆ. ಪಾಕಿಸ್ತಾನದ ಪ್ರಮುಖ ವಾಯುನೆಲೆ ರಾವಲ್ಪಿಂಡಿ ಸೇರಿದಂತೆ ಪಾಕಿಸ್ತಾನದ ಸೇನಾ ನೆಲೆ ಲಾಹೋರ್ ಮೇಲೆಯೂ ಕೂಡ ದಾಳಿಯನ್ನು ಮಾಡಿದೆ. ಭಾರತದ ಕೌಂಟರ್ ಅಟ್ಯಾಕ್ ಹೇಗಿದೆ ಅನ್ನೋದಕ್ಕೆ ಒಂದಷ್ಟು ವಿಜುವಲ್ಸ್ಗಳು ಸಾಕ್ಷಿಯನ್ನು ಹೇಳ್ತಾ ಇದೆ. ಇನ್ನು ಪಾಕಿಸ್ತಾನ ಭಾರತದ 26 ಸ್ಥಳಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿತ್ತು. ಅದಕ್ಕೆ ಪ್ರತಿಯಾಗಿ ಭಾರತೀಯ ಸೇನೆ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಭಾರತದ ಹೊಡೆತಕ್ಕೆ ಪಾಕಿಸ್ತಾನದ 4 ವಾಯು ನೆಲೆಗಳು ಧ್ವಂಸ ಆಗಿದೆ. ನೇರವಾಗಿ ವಾಯು ನೆಲೆಗಳಿಗೆ ಭಾರತ ಆಘಾತ ಕೊಟ್ಟಿರೋದು. ಮೊನ್ನೆ ಒಂದಷ್ಟು ಡ್ರೋನ್ಗಳನ್ನ ಬಳಸಿಕೊಂಡು ಅಟ್ಯಾಕ್ ಮಾಡಿತ್ತು. ಇವತ್ತು ಕ್ಷಿಪಣಿ ದಾಳಿಯನ್ನು ಮಾಡಿದೆ. 4 ವಾಯು ನೆಲೆಗಳು ಧ್ವಂಸ ಆಗಿದೆ. ಪಾಕಿಸ್ತಾನದ ವಾಯು ನೆಲೆಗಳು. ಭಾರತದ ಮೇಲೆ ನಿನ್ನೆ 26 ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಅಟ್ಯಾಕ್ ಮಾಡಿತ್ತು. ಅದನ್ನ ಭಾರತ ವಿಫಲಗೊಳಿಸಿದ ನಂತರ ಅದರ ವಾಯು ನೆಲೆಗಳನ್ನೇ ಗುರಿಯಾಗಿಸಿ ಕ್ಷಿಪಣಿ ದಾಳಿ ಮಾಡಿದೆ. ಮಿಸೈಲ್ ಅಟ್ಯಾಕ್ ಆಗಿದೆ. ಹೀಗಾಗಿ ಪಾಕಿಸ್ತಾನದ ವಾಯು ನೆಲೆಗಳು ಉಡೀಸ್ ಆಗಿದೆ. ಕೌಂಟರ್ ದಾಳಿ ಭಾರತದ ಕಡೆಯಿಂದ ಆಗಿರುವಂಥದ್ದು. ಜೊತೆಗೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಈಗಾಗಲೇ ಸಂಪೂರ್ಣವಾಗಿ ಉಡೀಸ್ ಆಗಿದೆ. ಭಾರತದ ಡ್ರೋನ್ ದಾಳಿಯನ್ನ ತಡೆಯೋದಿಕ್ಕಾಗ್ಲಿ ಅಥವಾ ಕ್ಷಿಪಣಿ ದಾಳಿಯನ್ನ ತಡೆಯೋದಿಕ್ಕಾಗ್ಲಿ ಪಾಕಿಸ್ತಾನದ ಕಡೆಯಿಂದ ಸ್ವಲ್ಪವೂ ಆಗ್ತಾ ಇಲ್ಲ. ಇನ್ನು ಇದರ ಬೆನ್ನಲ್ಲೇ ಪಾಕಿಸ್ತಾನದಲ್ಲಿ ರಾತ್ರೋರಾತ್ರಿ ಭಾರಿ ಹೈಡ್ರಾಮಾ ಕೂಡ ನಡೆದಿದೆ. ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬಿಡುಗಡೆಗೆ ಒತ್ತಾಯಗಳು ಜೋರಾಗ್ತಾ ಇದೆ. ಇಮ್ರಾನ್ ಖಾನ್ ಅಡಿಯಾಲ ಜೈಲಿನಲ್ಲಿ 14 ವರ್ಷಗಳ ಸೆರೆವಾಸವನ್ನು ಅನುಭವಿಸ್ತಾ ಇರೋದು. ಈ ಸಂದರ್ಭದಲ್ಲಿ ಇಮ್ರಾನ್ ಖಾನ್ ಜೀವಕ್ಕೆ ಅಪಾಯ ಇದೆ ಅನ್ನುವಂಥ ವದಂತಿಗಳು ಕೂಡ ಅಲ್ಲಿ ಹರಿದಾಡ್ತಾ ಇದೆ. ಸೊ ಹಾಗಾಗಿ ಇಮ್ರಾನ್ ಖಾನ್ ಅವರನ್ನ ಬಿಡುಗಡೆ ಮಾಡಿ ಅಂತ ಅವರ ಬೆಂಬಲಿಗರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಪ್ರತಿಭಟನೆಗಳನ್ನ ನಡೆಸ್ತಾ ಇದ್ದಾರೆ.
ಕಳೆದ 3-4 ದಿನಗಳಿಂದಲೂ ಕೂಡ ಇಮ್ರಾನ್ ಖಾನ್ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಒಂದು ಕಡೆಯಲ್ಲಿ ಪಾಕಿಸ್ತಾನಕ್ಕೆ ಅಲ್ಲಿನ ನಾಗರಿಕರ ಕಡೆಯಿಂದಲೂ ಕೂಡ ನಾನಾ ರೀತಿಯಾಗಿರುವಂತಹ ಒತ್ತಡಗಳು ಬರ್ತಾ ಇದೆ. ಸರ್ಕಾರವನ್ನ ಅಲ್ಲಿನ ನಾಗರಿಕರು ಒತ್ತಡಕ್ಕೆ ಮತ್ತಷ್ಟು ಸಿಲುಕಿಸ್ತಾ ಇದ್ದಾರೆ. ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರನ್ನ ಬಿಡುಗಡೆ ಮಾಡಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಅವರ ಬೆಂಬಲಿಗರು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರದ ಆರೋಪವನ್ನು ಹೊತ್ತು ಇಮ್ರಾನ್ ಖಾನ್ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ. ಭಾರತ ನಡೆಸ್ತಾ ಇರುವಂತಹ ಈ ದಾಳಿಯ ಸಂದರ್ಭದಲ್ಲಿ ಇಮ್ರಾನ್ ಖಾನ್ ಜೀವಕ್ಕೆ ಅಪಾಯ ಇದೆ ಅಂತ ಅವರ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಆಂತರಿಕವಾಗಿ ಪಾಕಿಸ್ತಾನ ಸರ್ಕಾರ, ಪಾಕಿಸ್ತಾನ ಸೇನೆಗೆ ಆಂತರಿಕವಾಗಿಯೂ ಸಾಕಷ್ಟು ಆಘಾತಗಳು ಆಗ್ತಾ ಇದೆ. ಒಂದು ಕಡೆಯಲ್ಲಿ ಬಲೂಚಿಸ್ತಾನ, ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ನಾಗರಿಕರು, ಇಮ್ರಾನ್ ಖಾನ್ ಬೆಂಬಲಿಗರು ಪ್ರತಿಭಟನೆಗಳನ್ನ ನಡೆಸ್ತಾ ಇದ್ದಾರೆ. ಇನ್ನು ಭಾರತದ ದಾಳಿಯ ಬೆನ್ನಲ್ಲೇ ಗಡಿಯಲ್ಲಿ ಮತ್ತಷ್ಟು ಉದ್ವಿಗ್ನ ಆಗಿದೆ. ಜಮ್ಮು ಕಾಶ್ಮೀರದ ಗಡಿಗಳಲ್ಲಿ ಪಾಕಿಸ್ತಾನದಿಂದ ಶೆಲ್ ದಾಳಿಯಾಗಿದೆ. ಜಮ್ಮು ಏರ್ಪೋರ್ಟ್ ಬಳಿ ಸೈರನ್ ಮೊಳಗಿದೆ. ಮತ್ತಷ್ಟು ದಾಳಿಯ ಮುನ್ನೆಚ್ಚರಿಕಾ ಕ್ರಮವಾಗಿ ಸೈರನ್ ಮೊಳಗಿದೆ. ನೌಶೇರಾ, ಜಮ್ಮು ಕಾಶ್ಮೀರ, ರಜೌರಿ ಬಳಿ ಸ್ಫೋಟದ ಸದ್ದು ಕೇಳಿಸಿದೆ. ಬಾರಾಮುಲ್ಲಾ ಗಡಿಯಲ್ಲೂ ಕೂಡ ಭಾರಿ ಪ್ರಮಾಣದ ಗುಂಡಿನ ಕಾಳಗ ನಡೆದಿದೆ. ಬಾರಾಮುಲ್ಲಾ ಗಡಿಯಲ್ಲೂ ಕೂಡ ಗುಂಡಿನ ಕಾಳಗ ಮುಂದುವರೆದಿದೆ. ಎಲ್ಒಸಿ ಬಳಿ ನಿರಂತರವಾಗಿ ಅಪ್ರಚೋದಿತ ಗುಂಡಿನ ದಾಳಿಗಳನ್ನ ಪಾಕಿಸ್ತಾನ ನಡೆಸುತ್ತಲೇ ಇದೆ. ಭಾರತದ ನಾಗರಿಕರನ್ನ ಗುರಿಯಾಗಿಸಿಕೊಂಡು ನಡೆಸ್ತಾ ಇರುವಂತಹ ದಾಳಿ, ಅದಕ್ಕೆ ಪ್ರತಿಯಾಗಿ ಕೌಂಟರ್ ಅಟ್ಯಾಕ್ ಗಳನ್ನ ಭಾರತದ ಸೇನೆ ನಡೆಸ್ತಾ ಇದೆ. ಶೆಲ್ ದಾಳಿಯನ್ನು ಕೂಡ ಪಾಕಿಸ್ತಾನ ನಡೆಸ್ತಾ ಇದೆ. ಇನ್ನು ಜಮ್ಮು ಏರ್ಪೋರ್ಟ್ ಬಳಿ ಸೈರನ್ ಮೊಳಗಿದೆ. ಮತ್ತಷ್ಟು ಕ್ಷಿಪಣಿ ಅಥವಾ ಡ್ರೋನ್ ಅಟ್ಯಾಕ್ ಆಗುವಂತ ಮುನ್ಸೂಚನೆಯನ್ನು ಕೊಡ್ತಾ ಇದೆ ಸೈರನ್ ಮೂಲಕ. ಈ ಮೂಲಕ ಅಲ್ಲಿನ ಸ್ಥಳೀಯ ಜನರಿಗೆ ಸುರಕ್ಷಿತ ಪ್ರದೇಶಗಳಿಗೆ ತೆರಳುವಂತ ಸೂಚನೆಯನ್ನು ಕೊಡಲಾಗಿದೆ. ನೌಶೇರಾ, ಜಮ್ಮು ಕಾಶ್ಮೀರ, ರಜೌರಿ ಬಳಿ ಸ್ಫೋಟದ ಸದ್ದುಗಳು ಕೂಡ ಕೇಳಿಸಿದೆ. ಬಾರಾಮುಲ್ಲಾ ಗಡಿಯಲ್ಲೂ ಕೂಡ ಭಾರಿ ಪ್ರಮಾಣದ ಗುಂಡಿನ ಕಾಳಗ ಆಗಿದೆ. ಮಧ್ಯರಾತ್ರಿಯೇ ಭಾರತ ಪಾಕಿಸ್ತಾನದ ವಾಯುಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಿರೋದು. ಭಾರತ ನಡೆಸಿರುವಂತಹ ಈ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ, ಈ ಕೌಂಟರ್ ಅಟ್ಯಾಕ್ಗೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಭಾರತದ ಸೇನೆ ಅಧಿಕೃತವಾಗಿ ಮಾಹಿತಿಯನ್ನ ನೀಡಲಿದೆ. 5:45 ವೇಳೆಗೆ ಭಾರತದ ಸೇನೆಯಿಂದ ಪ್ರೆಸ್ ಮೀಟ್ ನಡೆಯುತ್ತೆ. ಆಪರೇಷನ್ ಸಿಂಧೂರದ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ಗಳು ಈ ಸಂದರ್ಭದಲ್ಲಿ ಸಾಕ್ಷಿ ಸಮೇತ ಸಿಗುವಂತಹ ಸಾಧ್ಯತೆ ಇದೆ. ಪಾಕಿಸ್ತಾನ ನಡೆಸ್ತಾ ಇರುವಂತಹ ದಾಳಿಯ ಪ್ರಯತ್ನಗಳು, ನಾಗರಿಕರನ್ನ ಗುರಿಯಾಗಿಸಿಕೊಂಡು ನಡೆಸ್ತಾ ಇರುವಂತಹ ದಾಳಿ ಪ್ರಯತ್ನ, ಅದಕ್ಕೆ ಪ್ರತಿಯಾಗಿ ಭಾರತ ನೇರವಾಗಿ ಪಾಕಿಸ್ತಾನದ ಸೇನಾ ನೆಲೆಗಳನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭಾರತೀಯ ಸೇನೆ ಸುದ್ದಿಗೋಷ್ಠಿಯನ್ನ ನಡೆಸುತ್ತೆ. ಬೆಳಗ್ಗೆ 5:45ಕ್ಕೆ ಭಾರತೀಯ ಸೇನೆ ಸುದ್ದಿಗೋಷ್ಠಿಯನ್ನ ನಡೆಸಲಿದೆ. ಆಪರೇಷನ್ ಸಿಂಧೂರದ ಬಗ್ಗೆ ಈ ಸಂದರ್ಭದಲ್ಲಿ ಪ್ರಮುಖ ಮಾಹಿತಿ, ಪ್ರಮುಖ ವಿವರಣೆಗಳನ್ನು ನೀಡುವಂತಹ ಸಾಧ್ಯತೆ ಇದೆ. ಇನ್ನೇನು 6-7 ನಿಮಿಷಗಳಲ್ಲಿ
ಭಾರತೀಯ ಸೇನೆ ಆಪರೇಷನ್ ಸಿಂಧೂರದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ನೀಡಲಿದೆ. ಕಳೆದ ರಾತ್ರಿ ಭಾರತ ನಡೆಸಿರುವಂತಹ ಕೌಂಟರ್ ಅಟ್ಯಾಕ್ ಹೇಗಿತ್ತು, ಸಾಕ್ಷಿ ಸಮೇತ ಈ ಸಂದರ್ಭದಲ್ಲಿ ಉತ್ತರಗಳು ಸಿಗಬಹುದು. ಒಂದಷ್ಟು ವಿಜುವಲ್ಸ್ ಗಳನ್ನ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ. ಮತ್ತಷ್ಟು ಡೀಟೇಲ್ಸ್ ಗಳನ್ನ ಭಾರತೀಯ ಸೇನೆಗೆ ನೀಡುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಭಾರತೀಯ ಸೇನೆ 5:45ಕ್ಕೆ ಪ್ರೆಸ್ ಮೀಟ್ ಮಾಡಲಿದೆ. ಪ್ರತಿ ಬಾರಿಯೂ ಕೂಡ ಪಾಕಿಸ್ತಾನ ಭಾರತದ ನಾಗರಿಕರನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸುವಂತಹ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕೌಂಟರ್ ಅಟ್ಯಾಕ್ ಅನ್ನು ಅನುಭವಿಸ್ತಾ ಇದೆ. ಭಾರತದ ಸೇನೆ ನೇರವಾಗಿ ಪಾಕಿಸ್ತಾನದ ವಾಯುಸೇನಾ ನೆಲೆಗಳನ್ನೇ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತಾ ಇದೆ. ಹಾಗಿದ್ರೂ ಕೂಡ ಪಾಕಿಸ್ತಾನದ ಡ್ರೋನ್ ಅಟ್ಯಾಕ್ಗಳು ಮುಂದುವರೆದಿದೆ. ಕಾಶ್ಮೀರದಲ್ಲಿ ಇವತ್ತು ಬೆಳಗ್ಗೆ ಮತ್ತೆ ಸೈರನ್ ಸದ್ದು ಕೇಳಿಸಿರೋದು, ಹೀಗಾಗಿ ಕ್ಷಿಪಣಿ ಅಥವಾ ಡ್ರೋನ್ ಅಟ್ಯಾಕ್ ಆಗುವಂತಹ ಸಾಧ್ಯತೆ ಇದೆ. ಪಾಕಿಸ್ತಾನದ ಕಡೆಯಿಂದ ಬರುವಂತಹ ಪ್ರತಿ ದಾಳಿಗೂ ಕೂಡ ಭಾರತ ಬಹಳ ದೊಡ್ಡ ಮಟ್ಟದಲ್ಲೇ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ. ಈಗಾಗಲೇ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಸಂಪೂರ್ಣವಾಗಿ ನಾಶ ಆಗಿ ಹೋಗಿದೆ. ಭಾರತದ ದಾಳಿಯನ್ನ ಕೌಂಟರ್ ಮಾಡೋದಕ್ಕೆ ಅದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಭಾರತದ ಕ್ಷಿಪಣಿಗಳು ಎಲ್ಲಿ ದಾಳಿಯನ್ನ ಮಾಡಬೇಕು ಅಲ್ಲೇ ನೇರವಾಗಿ ದಾಳಿಯನ್ನ ಮಾಡ್ತಾ ಇದೆ, ನಿಖರವಾದ ಗುರಿಯನ್ನ ತಲುಪ್ತಾ ಇದೆ. ಅದರ ಜೊತೆಗೆ ಭಾರತದ ಡ್ರೋನ್ಗಳು ಕೂಡ ಅಷ್ಟೇ ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ದೊಡ್ಡ ಆಘಾತಗಳನ್ನು ಕೊಡ್ತಾ ಇದೆ. ಒಂದು ಕಡೆಯಲ್ಲಿ ಇಷ್ಟೆಲ್ಲ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ನಾಗರಿಕರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಅಲ್ಲಿನ ಸರ್ಕಾರದ ವಿರುದ್ಧ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಇಮ್ರಾನ್ ಖಾನ್ ಬೆಂಬಲಿಗರು ಕೂಡ ಪ್ರತಿಭಟನೆಯನ್ನ ಮಾಡಿದರು. ಇಮ್ರಾನ್ ಖಾನ್ ಅವರನ್ನ ರಿಲೀಸ್ ಮಾಡಿ ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಕಳೆದ 3-4 ದಿನಗಳಿಂದ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜೈಲಿನಲ್ಲಿರುವಂತಹ ಇಮ್ರಾನ್ ಖಾನ್ ಅವರ ಜೀವಕ್ಕೆ ಅಪಾಯ ಇದೆ ಅಂತ ಸುದ್ದಿಗಳು ಹರಿದಾಡ್ತಾ ಇದೆ ಅಲ್ಲಿ. ಸೊ ಹಾಗಾಗಿ ಇಮ್ರಾನ್ ಖಾನ್ ಅವರನ್ನ ಬಿಡುಗಡೆ ಮಾಡಿ ಅಂತ ಒತ್ತಡಗಳು ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರ ಮೇಲೂ ಕೂಡ ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ. ಪಾಕಿಸ್ತಾನ ಎಲ್ಲಾ ಕಡೆಯಿಂದಲೂ ಕೂಡ ಆಘಾತಗಳ ಮೇಲೆ ಆಘಾತವನ್ನ ಅನುಭವಿಸ್ತಾ ಇದೆ. ಒಂದು ಕಡೆಯಲ್ಲಿ ಭಾರತದ ಕೌಂಟರ್ ಅಟ್ಯಾಕ್ಗಳು, ಮತ್ತೊಂದು ಕಡೆಯಲ್ಲಿ ನಾಗರಿಕರ ಪ್ರತಿಭಟನೆಗಳು. ಇದರ ಜೊತೆಗೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಕಡೆಯಿಂದಲೂ ಕೂಡ ಅನೇಕ ಅಟ್ಯಾಕ್ಗಳು ಆಗಿದೆ. ಸೇನಾ ವಾಹನಗಳನ್ನು ಗುರಿಯಾಗಿಸಿಕೊಂಡು ಹಲವು ಅಟ್ಯಾಕ್ಗಳನ್ನು ಈಗಾಗಲೇ ನಡೆಸಿದೆ ಬಲೂಚ್ ಲಿಬರೇಷನ್ ಆರ್ಮಿ. ಹೀಗಾಗಿ ಪಾಕಿಸ್ತಾನ ಆಘಾತದ ಮೇಲೆ ಆಘಾತವನ್ನ ಅನುಭವಿಸ್ತಾ ಇದೆ. ಕಳೆದ ರಾತ್ರಿ ಭಾರತ ಮಿಸೈಲ್ ಅಟ್ಯಾಕ್ ಮಾಡಿದ ನಂತರ ಕೆಲವೇ ಕ್ಷಣಗಳಲ್ಲಿ ಹೌದು ಅಟ್ಯಾಕ್ ಆಗಿದೆ ಅನ್ನೋದನ್ನ ಪಾಕಿಸ್ತಾನದ ಸೇನೆ ಒಪ್ಪಿಕೊಂಡಿದೆ. ಇನ್ನು ಪಂಜಾಬ್ನ ಕೆಲವು ನಗರಗಳನ್ನು ಗುರಿಯಾಗಿಸಿಕೊಂಡು ಡ್ರೋನ್ ಅಟ್ಯಾಕ್ ಅನ್ನು ಮತ್ತೆ ಮಾಡಿದೆ. ಜಲಂಧರ್ ಬಳಿ ಡ್ರೋನ್ಗಳು ಕಾಣಿಸಿಕೊಂಡಿವೆ. ಜಲಂಧರ್ನಲ್ಲಿ ಸಂಪೂರ್ಣವಾಗಿ ಬ್ಲಾಕ್ಔಟ್ ಮಾಡಲಾಗಿದೆ. ಭದ್ರತಾ ಸಿಬ್ಬಂದಿಗಳು ಅಲ್ಲಿ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಡ್ರೋನ್ಗಳು ಕಾಣಿಸಿಕೊಂಡಿದೆ ಜಲಂಧರ್ ಬಳಿ, ಪಾಕಿಸ್ತಾನದ ಕಡೆಯಿಂದ ಬಂದಿರುವಂತಹ ಡ್ರೋನ್ಗಳು. ಸೊ ಹೀಗಾಗಿ ಬ್ಲಾಕ್ಔಟ್ ಮಾಡಲಾಗಿದೆ ಜಲಂಧರ್ನಲ್ಲಿ. ಜೊತೆಗೆ ಭದ್ರತಾ ಸಿಬ್ಬಂದಿಗಳು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ.
ಪಾಕಿಸ್ತಾನದ ಡ್ರೋನ್ ದಾಳಿಯನ್ನ ಪದೇ ಪದೇ ಭಾರತ ವಿಫಲಗೊಳಿಸ್ತಾ ಇದೆ. ಆದ್ರೂ ಕೂಡ ಪಾಕಿಸ್ತಾನ ಬಿಡ್ತಾ ಇಲ್ಲ. ಡ್ರೋನ್ಗಳನ್ನ ಭಾರತದತ್ತ ನುಗ್ಗಿಸ್ತಲೇ ಇದೆ. ಭಾರತ ಅದನ್ನ ಹೊಡೆದುರುಳಿಸ್ತಾ ಇದೆ. ಅದರ ಜೊತೆಗೆ ಕೌಂಟರ್ ಅಟ್ಯಾಕ್ಗಳು ಕೂಡ ನಡೆದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೇನಾ ಮುಖ್ಯಸ್ಥರು ಸೇನೆಯ ಕಡೆಯಿಂದ ಪ್ರೆಸ್ ಮೀಟ್ ಅನ್ನ ನಡೆಸಲಾಗುತ್ತೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.